ಇನ್ನು ಪ್ರಭಾರ ಡಿಜಿಐಜಿಪಿಯಾಗಿ ಡಾಕ್ಟರ್ ಎಂಎ ಸಲೀಂ ಅವರನ್ನ ನೇಮಕ ಮಾಡಲಾಗಿದೆ. ಪ್ರಭಾರ ಡಿಜಿಐಜಿಪಿಯಾಗಿ ಡಾಕ್ಟರ್ ಎಂಎ ಸಲೀಂ ನೇಮಕವಾಗಿದೆ. ಡಾಕ್ಟರ್ ಸಲೀಂಗೆ ಹೆಚ್ಚುವರಿಯ ಹೊಣೆಯನ್ನ ನೀಡಿದೆ ರಾಜ್ಯ ಸರ್ಕಾರ. ಇಂದು ನಿವೃತ್ತಿ ಆಗ್ತಾ ಇದ್ದಾರೆ ಡಿಜಿಐಜಿಪಿ ಅಲೋಕ್ ಮೋಹನ್. ಹೀಗಾಗಿ ಡಾಕ್ಟರ್ ಎಂಎ ಸಲೀಂ ಅವರನ್ನ ನೇಮಕ ಮಾಡಲಾಗಿದೆ, ಹೆಚ್ಚುವರಿ ಹೊಣೆಯನ್ನ ನೀಡಲಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ಆದೇಶವನ್ನು ಹೊರಡಿಸಿದೆ. ಡಿಜಿಐಜಿಪಿ ಅಲೋಕ್ ಮೋಹನ್ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಹೀಗಾಗಿ ಅವರ ಸ್ಥಾನಕ್ಕೆ ಹೆಚ್ಚುವರಿಯಾಗಿ ಡಾಕ್ಟರ್ ಎಂಎ ಸಲೀಂ ಅವರಿಗೆ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಸದ್ಯ ಸಿಐಡಿ ಡಿಜಿ ಆಗಿರುವಂತಹ ಸಲೀಂ ಅವರು, ಡಾಕ್ಟರ್ ಎಂಎ ಸಲೀಂ ಅವರಿಗೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಹೊರಿಸಲಾಗಿದೆ. ಸೊ ನಂತರ ದಿನಗಳಲ್ಲಿ ಈಗ ಡಿಜಿಐಜಿ ಆಗಿ ಯಾರನ್ನ ಸರ್ಕಾರ ನೇಮಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಬಟ್ ಸದ್ಯಕ್ಕೆ ಈಗ ಇವತ್ತು ಅಲೋಕ್ ಮೋಹನ್ ಅವರು ರಿಟೈರ್ಡ್ ಆಗ್ತಾ ಇರೋದ್ರಿಂದಾಗಿ ಅವರ ಜಾಗಕ್ಕೆ ಈಗ ಸದ್ಯಕ್ಕೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಎಂಎ ಸಲೀಂ ಅವರಿಗೆ ನೀಡಲಾಗಿದೆ. ಇನ್ನು ಹಾಲಿ ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಅವರಿಗೆ ಒಂದು ಸೆಂಡ್ ಆಫ್ ಪಾರ್ಟಿ ಇತ್ತು ಇವತ್ತು. ಬೆಂಗಳೂರಿನಲ್ಲಿರುವಂತಹ ಡಿಜಿ ಮತ್ತು ಐಜಿಪಿ ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಲಿ ಡಿಜಿ ಮತ್ತು ಐಜಿಪಿ ಅಂದರೆ ಈಗ ಅವರು ರಿಟೈರ್ ಆಗಿದ್ದಾರೆ, ಈಗ ಇವತ್ತು ಅವರ ಕೊನೆಯ ದಿನ. ಸೊ ಹಾಗಾಗಿ ಇವತ್ತೊಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಕೂಡ ಇತ್ತು. ಇವತ್ತು ಡಿಜಿಐಜಿ ಕಚೇರಿಯಲ್ಲಿ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಗಿದೆ ಅವರಿಗೆ. ಆ ಕಾರ್ಯಕ್ರಮದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸಾಂಪ್ರದಾಯಿಕವಾಗಿಯೇ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿದ್ದಂತಹ ಅಧಿಕಾರಿಗಳೆಲ್ಲರೂ ಕೂಡ ಅಲೋಕ್ ಮೋಹನ್ ಅವರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದ್ದಾರೆ. ಇನ್ನು ಹೆಚ್ಚುವರಿ ಜವಾಬ್ದಾರಿ ಈಗ ಡಾಕ್ಟರ್ ಎಂಎ ಸಲೀಂ ಅವರ ಹೆಗಲೇರಿದೆ. ಸದ್ಯಕ್ಕೆ ಸಿಐಡಿಯ ಡಿಜಿ ಆಗಿರುವಂತಹ ಎಂಎ ಸಲೀಂ ಅವರು ಈಗ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ರಾಜ್ಯದ ಡಿಜಿಐಜಿಪಿಯಾಗಿ ಸದ್ಯಕ್ಕೆ ಅವರು ಈಗ ಕಾರ್ಯನಿರ್ವಹಿಸಲಿದ್ದಾರೆ. ನೋಡಿದಂತೆ ಇವತ್ತು ನಡೆದಂಥ ಒಂದು ಕಾರ್ಯಕ್ರಮ, ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಡಿಜಿಐಜಿ ಕಚೇರಿಯಲ್ಲಿ ಇರುವಂಥ ಒಂದು ಕಾರ್ಯಕ್ರಮ. ಇನ್ಫ್ಯಾಕ್ಟ್ ಇನ್ನೂ ಕೂಡ ಕಾರ್ಯಕ್ರಮ ಮುಂದುವರೆದಿದೆ. ಅದರ ಒಂದು ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ರಿ. ಇವತ್ತು ರಿಟೈರ್ ಆಗ್ತಾ ಇರುವಂಥ ಡಿಜಿಐಜಿಪಿ ಆಗಿದ್ದಂತಹ ಅಲೋಕ್ ಮೋಹನ್ ಅವರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ಸಮಾರಂಭ ಈಗ ಐಜಿ ಕಚೇರಿಯಲ್ಲಿ ನಡೀತಾ ಇದೆ.